ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 31. ಒಳಗೆ ಬಂದರು ಸೌಂದರ್ಯ. ವಿಜು ಅವನ ತಲೆ ನೇವರಿಸಿದ್ರು. ಹೇಳಿ ಅತ್ತೆ. ಸೋತವನಂತೆ ಬಂದಿತ್ತು ಅವನ ಧ್ವನಿ. ಅದು ಬೇಡ ಅತ್ತೆ, ನೀವು ಏನು ಹೇಳಲು ಹೊರಟಿದ್ದೀರೋ ಅದನ್ನು ಕೇಳಲು ಈ ವಿಜಯ್ನ ಹೃದಯ ಅಷ್ಟು ಗಟ್ಟಿ ಇಲ್ಲ. ಯುಗಗಳಾದರೂ ನನ್ನ ಜೀವನ ಸಂಗಾತಿ ಒಬ್ಬಳೆ. ಅವಳ ನೆನಪೇ ಸಾಕೆನಗೆ. ನನಗೆ ತಲೆ ಕೆಟ್ಟು ಹೋಗಿದೆ ವಿಜು. ನೀನಾದರೂ ಹೇಳು, ಅವತ್ತೇನಾಯಿತು ಅಂತ. ಕ್ಷಮಿಸಿ ಅತ್ತೆ. ಮತ್ತೆ ಆ ಕಹಿ ನೆನಪು ಜ್ಞಾಪಿಸಿಕೊಳ್ಳುವ ಬಂಡ ಧೈರ್ಯ ನನಗಿಲ್ಲ. ನಿಮಗೆ ಉತ್ತರ ಬೇಕಂದ್ರೆ ಆದಿಯನ್ನೇ ಕೇಳಿ. ಅವನು ಸ್ವತಃ ಅವನ ಕಣ್ಣಿಂದಲೇ ನಿಮ್ಮ ಅಣ್ಣ ಸೊಸೆಯ ಅಪರೂಪದ ದರ್ಶನ ಕಂಡಿದ್ದಾನೆ. ಬಾಗಿಲಲ್ಲೇ ಆದಿ ನಿಂತಿದ್ದ. ಇವರನ್ನೇ ಏನು ಅರ್ಥವಾಗದಂತೆ ನೋಡುತ್ತಿದ್ದ ಪುಟ್ಟ ಲಹರಿಯನ್ನ ಹೆಗಲಿಗೇರಿಸಿಕೊಂಡವ ರೂಮಿನಿಂದ ನಡೆದಿದ್ದ. ಅಣ್ಣನನ್ನೇ ತದೇಕ ಚಿತ್ತದಿಂದ ನೋಡಿದ ಆದಿ ನಿಡಿದಾದ ಉಸಿರು ಆಚೆ ಚೆಲ್ಲಿದವ ಒಳಗೆ ಬಂದ. ಏನೋ ಆದಿ, ಒಂದು ಹೆಣ್ಣು ಇಷ್ಟೆಲ್ಲ ಬದಲಾವಣೆ ತರಬಹುದೇ? ಹೇಗಿದ್ದವ ಹೇಗಾದ? ನಂಬಲ ಸಾಧ್ಯ ಮಗು. ಆ ಅತ್ತೆ. ಹಾಂ ಅತ್ತೆ, ಅದು ಬರೀ ಹೆಣ್ಣಿನಿಂದಲ್ಲ, ಪ್ರೀತಿಯಿಂದ. ಪ್ರೀತಿ ಆ ಒಂದು ಎರಡಕ್ಷರ ಸಂಸಾರವನ್ನು ಮುಳುಗಿಸಲು ಕಾರಣವಾಗುತ್ತೆ, ಬೆಳಗಿಸಲು ಕಾರಣವಾಗುತ್ತೆ. ಉದಾಹರಣೆ, ಪಂಚಮಿಯ ಅತಿಯಾದ ಹಠದ ಪ್ರೀತಿ ಇಡೀ ಸಾಮ್ರಾಟ್ ಮನೆಯ ದೀಪವನ್ನೇ ಹಾರಿಸಿದ್ರೆ, ಅತ್ತಿಗೆ ಹೃದಯರ ಪ್ರೀತಿ ಮರಳುಗಾಡಿನಲ್ಲಿ ನೀರು ಸಿಕ್ಕಂತೆ ಭಾವವೇ ಇಲ್ಲದೆ ಜೀವನ ನಡೆಸುತ್ತಿದ್ದ ಅಣ್ಣನನ್ನ ಬದಲಾಯಿಸಿ ಭಾವಜೀವಿ ಮಾಡಿದ್ದಲ್ಲದೆ, ಪ್ರೀತಿಯನ್ನೇ ಅವನುಸಿರಾಗಿಸಿಕೊಂಡು ಅತ್ತಿಗೆ ಸತ್ತಿದ್ದರೂ ಅದನ್ನು ಒಪ್ಪದೆ ಅವನೇ ಖುದ್ದು ಸ್ಪಾಟ್ ನೋಡ್ಕೊಂಡು ಬಂದಿದ್ದ. ಆದರೂ ಅವಳಣೆಗೆ ಸಿಂಧೂರ ನಾನೇ ಇಡಬೇಕು, ನನ್ನೆಸರ ಸಿಂಧೂರ ಅವಳಣೆಯಲ್ಲಿರಬೇಕೆಂದು ಪ್ರತಿದಿನ ಕುಂಕುಮ ಇಡುತ್ತಾನಾದರೂ ಇಷ್ಟು ದಿನ ಅವನೊಪ್ಪಿರಲಿಲ್ಲ. ಅಲ್ಲಿಂದ ಬಂದಾಗ ಆಕಾಶಣ್ಣ ಹೇಳಿದ್ದ ಅಷ್ಟೇ, ಇಂದಿಗೂ ಯಾರು ಅತ್ತಿಗೆ ಫೋಟೋ ಹೂ ಹಾಕುವಂತಿಲ್ಲ, ಕುಂಕುಮ ಇಡುವಂತಿಲ್ಲ. ಇವನು ಕೂಡ ಹೂ ಹಾಕುವುದಿಲ್ಲ. ಸದಾ ಬ್ಯುಸಿಯಾಗಿಟ್ಟುಕೊಂಡು ತನ್ನ ಜೀವನ ಸಾಗಿಸುತ್ತಿದ್ದಾನೆ. ಲಹರಿಯ ತುಂಟ ಮಾತಿನಿಂದ ಸ್ವಲ್ಪ ಪರವಾಗಿಲ್ಲ ಅಷ್ಟೆ. ಆದಿ, ನನ್ನಣ್ಣ ಅಷ್ಟು ಕಟು ಮನಸ್ಸಿನವನ? ಎಷ್ಟೋ ಜನರ ಜೀವನಕ್ಕೆ ದಾರಿದೀಪವಾದವನು ಅವನು. ಅಂಥದ್ರಲ್ಲಿ ನೀನು ಹೇಳುವುದು ಕೇಳಿದ್ರೆ ನನಗೆ. ಹಾಂ ಅತ್ತೆ, ದೊಡ್ಡಪ್ಪ ಎಲ್ರಿಗೂ ಒಳ್ಳೇದು ಮಾಡಿದ್ರು. ನಮ್ಮ ಮನೆಯ ಹೆಣ್ಣಿಗೆ ಒಬ್ಬ ಲಾಯರ್ ಆಗಿ ತುಂಬಾ ಅನ್ಯಾಯ ಮಾಡಿದ್ದಾರೆ. ಅಂದಿನ ದಿನ ಲಾಸ್ಟ್ ಎಪಿಸೋಡ್ನಲ್ಲಿ ಸ್ವಲ್ಪ ಹೇಳಿದ್ದೀನಿ, ರೀಕಾಲ್ ಮಾಡ್ಕೊಳ್ಳಿ. ಅತ್ತೆ, ಅದು ಪಂಚಮಿ ನಾನು ಈ ಮನೆ ಹೊಸಲು ತುಳಿಯಬೇಕು ಅಂದರೆ ನೀ ಈ ಮನೆಯಲ್ಲಿರಬಾರ್ದು ಅಂದಿದ್ಲು. ಸೌಂದರ್ಯ, ಅಷ್ಟಕ್ಕೆ ಮನೆ ಬಿಟ್ಟು ಹೋದ್ಲಾ? ವಿಷಾದದ ನಗು ನಕ್ಕವನು, ಬಹುಶಃ ಅಂತಹ ಪರಿಸ್ಥಿತಿ ನಾನೆಲ್ಲೂ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಆದರೆ ಅಂತಹ ಸ್ಥಿತಿ ನಮ್ಮ ಸಾಮ್ರಾಟ್ ಮನೆತನಕ್ಕೆ ಬರುವಂತೆ ಮಾಡಿಬಿಟ್ರು ನಿನ್ನಣ್ಣ. ಮಾವ ನೋಡಿ, ಆ ಕ್ಷಮ್ ಯಾರು, ಅವನ ಸಾವು ಹೇಗೆ, ಇದೆಲ್ಲ ನನಗೇನು ಗೊತ್ತಿಲ್ಲ. ಇಷ್ಟಕ್ಕೂ ನಾನೇ ಅದಕ್ಕೆ ಕಾರಣ ಅಂತ ನೀವು ಹೇಗೆ ಹೇಳ್ತೀರಾ? ಕಣ್ಣೀರು ತೊಡೆದು ಉತ್ತರಿಸಿದಳು ಹೃದಯ. XXX ಕಂಪನಿಯಲ್ಲಿ 2 ಜನ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಹೃದಯ ಅನ್ನೋ ಹೆಸರಲ್ಲಿ ನಾನೊಬ್ಬಳೆ, ಗೊಂದಲದಿಂದ ಉತ್ತರಿಸಿದ್ಲು ಪಂಚಮಿ. ಎಸ್, ನೀನೊಬ್ಬಳೆ, ಅದೇ ಹೃದಯ ನೀನು. ನಮಗೆ ಸಾಕ್ಷಿ ಸಿಗಬಾರ್ದಂತ ಎಲ್ಲವನ್ನೂ ನಾಶಗೊಳಿಸಿದವಳು ನೀನೆ. ಮುಗ್ಧೆಯ ಮುಖವಾಡ ತೊಟ್ಟ ಗೋಮುಖ ವ್ಯಾಘ್ರ ನೀನೆ. ಕ್ಷಮ್ನ ನಮ್ಮೆಲ್ಲರಿಂದ ದೂರ ಮಾಡಿದ ಮಹಾನ್ ಕೊಲೆಗಾತಿ ನೀನು. ನಿನ್ನಂಥ ಮೋಸಗಾತಿ ನನ್ನ ಮನೆಯಲ್ಲಿರಕೂಡದು. ನೋ, ನೀನು ಹೇಳ್ತಿರೋದೆಲ್ಲ ಸುಳ್ಳು. ನನಗೆ ನೀನು ಹೇಳೋದು ಒಂದೂ ಅರ್ಥವಾಗ್ತಿಲ್ಲ. ಆದರೆ ನಾನಂತೂ ಈ ಮನೆಯಿಂದ ಆಚೆ ಹೋಗಲ್ಲ. ನಾನು ಈ ಮನೆ ಸೊಸೆ. ನೀವು ಸೊಸೆ ಅಂತ ನೋಡದೇ ಇದ್ರೂ ತೊಂದರೆ ಇಲ್ಲ, ಕೆಲಸದವಳಂತೆ ಬೇಕಾದರೂ ಇರ್ತೀನಿ. ನಿಂಗೆ ಈ ಮನೆಯಲ್ಲಿ ನಮ್ಮ ಮನೆ ನಾಯಿಗಿರುವ ಸ್ಥಾನವೂ ಇಲ್ಲ. ಮೋಹನ್ರ ಮಾತಿಗೆ ಅಜ್ಜನಿಗೆ ಕೋಪ ಬಂದು ಕೆನ್ನೆಗೊಂದು ಕೊಟ್ಟೇ ಬಿಟ್ರು. ನಾಲ್ಗೆ ಇದೆ ಅಂತ ಅರಿಬಿಡಬೇಡ ಮೂರ್ಖ, ಆಕೆ ಈ ಮನೆ ಸೊಸೆಯೇ. ಅಪ್ಪ, ದಯವಿಟ್ಟು ನಾನೆಂದು ನಿಮಗೆ ಎದುರು ವಾದಿಸಿಲ್ಲ. ಈ ವಿಷಯದಲ್ಲಿ ಅದಾಗುವುದು ನನಗಿಷ್ಟವಿಲ್ಲ. ಅಲ್ಲಿಂದ ಕೋಪದಲ್ಲಿ ನಡೆದು ಬಿಟ್ರು ತಾತ. ತಾತ, ನೀವು ಹೋಗ್ಬಿಟ್ರೆ ನಿಂತ್ಕೊಳ್ಳಿ ತಾತ, ಕೂಗಿದಳು ದಯ. ಅಸಹಾಯಕ ನೋಟ ಮೂವರದಾಗಿತ್ತು. ತಾತ, ಈ ಮನೆಗೆ ಶ್ರೇಯಸ್ಸಲ್ಲ ಆ ಮಗು ಕಣ್ಣೀರಾಕುವುದು. ಅವಳಿಗೆ ಏನು ಹೇಳಬೇಡ. ವಿಜು ಬರುವವರೆಗೂ ಇದೊಂದು ಉಪಕಾರ ಮಾಡಿಬಿಡು. ನುಡಿದವರು ಅಲ್ಲಿಂದ ನಡೆದ್ರು. ಆದಿ ಒಳಗೆ ಬಂದವ, ದೊಡ್ಡ ಅಣ್ಣ ಬರೋವರೆಗೂ ಅತ್ತಿಗೆಗೆ ಏನೂ ಹೇಳಬೇಡಿ. ಪಂಚಮಿ, ಅಣ್ಣ, ದೊಡ್ಡನ ಮಾತಿಗೆ ಎದುರು ಮಾತಾಡ್ತೀಯಾ? ಸಾಕು ಪಂಚಮಿ, ನೀನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ. ತಾಯಂದಿರಿಬ್ಬರು ಮೌನ ವಹಿಸಿದ್ದರು. ಮನೋಹರ್, ನೋಡು ಆದಿ, ಅಣ್ಣ ಏನೇ ನಿರ್ಧಾರ ತಗೊಂಡ್ರು ಅದನ್ನು ಎಲ್ಲ ರೀತಿಯಿಂದಲೂ ಯೋಚಿಸಿರ್ತಾನೆ. ನೀನು ಸುಮ್ಮನಿರು. ಇಲ್ಲಪ್ಪ, ಇದು ದೊಡ್ಡಪ್ಪನ ತೀರ್ಮಾನ ಅಲ್ಲ, ಪಂಚಮಿ ಹಠ ಅಷ್ಟೇ. ಮಾವ, ನನಗೆ ಸಾಮ್ರಾಟ್ ಹೇಳಿದ್ದಾರೆ ನಾನು ವಾಪಸ್ ಬರೋವರೆಗೂ ನನಗಾಗಿ ಕಾಯ್ತಾ ಇರು ಅಂತ.
ಪ್ಲೀಸ್ ಮಾವ, ಅಟ್ಲೀಸ್ಟ್ ಅವ್ರು ಬರೋವರೆಗಾದರೂ ನನಗೆ ಇಲ್ಲಿರುವ ಅವಕಾಶ ಮಾಡಿಕೊಡಿ. ಹೋ ನಮ್ಮ ಅಣ್ಣ ಬಂದಾಗ ಅವನ ಜೊತೆಗೆ ನೈಸಾಗಿ ಮಾತನಾಡಿ ಇಲ್ಲೇ ಠಿಕಾಣಿ ಹಾಕೋ ಪ್ಲಾನ್ ಬೇರೆ ಹಾಕಿದ್ರೆ ನಿನಗೆ ಸೇರಬೇಕಾದ ಆಸ್ತಿ ತಗೋ, ಇಲ್ಲಿದೆ ನಡಿ ಇಲ್ಲಿಂದ ಆಚೆ ಎಂದು ಒಂದು ಪೇಪರ್ ಅವಳ ಮುಖಕ್ಕೆ ಎಸೆದು ಬಿಟ್ರು. ದುಃಖ ಒತ್ತರಿಸಿ ಬಂತು. ಅವಳಿಗೆ ವಿಧಿ ಇಲ್ಲ. ಇವಾಗ ಮನೆಗೆ ಹೋದರೆ ನನ್ನ ಜೀವನ ಸರಿಯಿದೆ ಎಂದು ಸಂತೋಷದಲ್ಲಿರುವ ಅಪ್ಪ ಇವರು ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆಂದರೆ ಹೇಗೆ ತಡೆದುಕೊಳ್ಳಬಹುದು? ಇನ್ನು ಅಣ್ಣ ಅತ್ತಿಗೆ ಚಿತ್ತಂತೂ ಇಲ್ಲಿಗೆ ಬಂದು ಗಲಾಟೆ ಮಾಡಿ ಕಂಪ್ಲೇಂಟ್ ಕೋರ್ಟ್ ಅಂದರು ಎನ್ನುವವ. ನಮ್ಮ ಮನೆಯ ಪೂರ್ತಿ ವಿಷಯ ಇವರಿಗೆ ಗೊತ್ತಿಲ್ಲ. ಅದನ್ನು ಸಾಮ್ರಾಟ್ ಕೂಡ ಹೇಳಿಲ್ಲ. ಮತ್ತೆ ನಾನು ಹೇಳುವುದಾದ್ರೂ ಹೇಗೆ? ಹಾಗೆ ಒಂದು ವೇಳೆ ಹೇಳಿದ್ರೂ ನನ್ನ ಮಾತನ್ನು ನಂಬುವರೆ? ಯಾಕೋ ಜೀವನವೇ ಆಕೆಗೆ ಬೇಸರ ತರಿಸ್ಬಿಟ್ಟಿತ್ತು. ಅವರ ಅತ್ತೆಯ ಬಳಿ ನಡೆದವಳು, ಪ್ಲೀಸ್ ಮಾ, ನಿಮ್ಮ ಮಗಳಿಗೂ ಇದೇ ಪರಿಸ್ಥಿತಿ ಬಂದಿದ್ರೆ ಆಗ ನೀವೇನು ಮಾಡ್ತಿದ್ರಿ? ದಯವಿಟ್ಟು ನಿಮ್ಮ ಮಗಳೆಂದು ಅಲ್ಲ, ಸೊಸೆಯೆಂದು ಅಲ್ಲ, ಬರೀ ನಿಮ್ಮಂತೆಯೇ ಒಂದು ಹೆಣ್ಣೆಂದು ಭಾವಿಸಿರಿ. ನನಗೆ ಸಾಮ್ರಾಟ್ ಬರುವವರೆಗೆ ಇಲ್ಲಿರುವ ಅವಕಾಶ ಮಾಡಿಕೊಡಿ. ಸುಗುಣ ಮಗನ ಮಾತಿನಿಂದ ಕೊಂಚ ಮೆತ್ತಗಾಗಿದ್ರು. ರೀ, ವಿಜು ಬರೋವರೆಗೂ ನಾವು ಯಾವುದೇ ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ಇವಳೆಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರಲಿ. ಹೆಂಡತಿಯನ್ನೇ ನುಂಗುವಂತೆ ನೋಡಿದ್ರು ಮೋಹನ್. ಸಾಕ್, ಮುಚ್ಚು ಬಾಯ್, ನಡೀರಿ ಇಲ್ಲಿಂದ ಎಲ್ರು. ಆದಿ, ದೊಡ್ಡ, ನನ್ನ ಮಾತು ಕೇಳು. ಬೇಡ ದೊಡ್ಡ, ಇದು ತಪ್ಪು. ಬೆಳೆದ ಮಗನೆಂದು ನೋಡದೆ ಎರಡು ಕೊಡಬೇಕಾಗುತ್ತೆ. ಕತ್ತೆ ಬಡವ, ಇಷ್ಟು ದಿನ ಎದುರು ಮಾತನಾಡಿದವನು ಇವಳಿಂದ ನನಗೆ ನ್ಯಾಯ ಯಾವುದು ಅಂತ ಹೇಳೋಕೆ ಬರ್ತಾನೆ. ಈಕೆಯಿಂದ ನನ್ನ ತಂದೆ ಮೊದಲನೇ ಬಾರಿ ನನ್ನ ಕೆನ್ನೆಗೊಡೆದ್ರು. ಎಲ್ಲ ಕೋಪವೂ ದಯಾ ಮೇಲೆ ತಿರುಗಿಬಿಟ್ಟಿತ್ತು. ದಯಾ, ಆದಿ ಪ್ಲೀಸ್, ನೀನಾದರೂ ಹೇಳು. ಅವನು ಅಸಹಾಯಕನಾಗಿಬಿಟ್ಟ. ಮೊದಲು ಗಂಟು ಮುಟ್ಟೆ ಕಟ್ಟಿ ಹೊರಡು ಇಲ್ಲಿಂದ. ಹ್ಞೂ, ಜೋರಾಗಿ ಅಬ್ಬರಿಸಿ ನುಡಿದ್ರು. ಇಲ್ಲ, ನಾನು ಹೋಗಲ್ಲ. ಸಾಮ್ರಾಟ್ ಬರೋವರೆಗೂ ನಾನೆಲ್ಲೂ ಹೋಗಲ್ಲ. ಹಠವಿಡಿದು ಕುಳಿತಳು. ತನ್ನ ಸ್ವಾಭಿಮಾನವೆಲ್ಲ ಬದಿಗೊತ್ತಿ ಕೇವಲ ಅವಳ ಗಂಡನಿಗಾಗಿ ಕೋರಿಕೊಂಡಳು. ಜೋರಾಗಿ ನಕ್ಕ ಪಂಚಮಿ, ನನ್ನಣ್ಣ ನಿನಗೆ ನನಗಾಗಿ ಕಾಯ್ತಾ ಇರು ಅಂತ ಹೇಳಿದ್ನಾ? ವಾಟ್ ಎ ಕಾಮಿಡಿ. ಅವನು ನಿಮ್ಮ ಆಫೀಸ್ ಸೇರಿಕೊಂಡಿದ್ದೆ ನಿನ್ನ ಜೀವನ ಸರ್ವನಾಶ ಮಾಡೋಕೆ. ಸಿಡಿಲೇ ಒಮ್ಮೆ ಆಕೆಯ ಮೇಲೆ ಬಡಿದಂಥ ಭಾವ. ಯಾರೋ ನನ್ನ ಕುತ್ತಿಗೆಯನ್ನು ಇಸುಕಿದಂತಾಯ್ತು. ತನ್ನ ಜೀವ ಸೆಲೆಯೆಂದೇ ನಂಬಿದ್ದವ ಮುಂದೆ ಆಕೆಗೆ ಯೋಚಿಸಲಾಗಲಿಲ್ಲ. ಭೂಮಿ ಒಮ್ಮೆ ತನ್ನ ಒಡಲಿಗೆಳೆದುಕೊಳ್ಳಬಾರದೇ ಎನಿಸಿತ್ತಾಕೆಗೆ. ಒಮ್ಮೆ ಬೆಂಕಿಯಲ್ಲೇ ನೂಕಿಬಿಟ್ಟಿದ್ದರೂ ಆಕೆ ಸಂತೋಷವಾಗಿ ಹೋಗುತ್ತಿದ್ದಳೇನೋ. ಆದರೆ ಸಾಮ್ರಾಟ್ನ ಬಗ್ಗೆ ಈ ಮಾತು. ಒಂದೊಮ್ಮೆ ನೀನು ಬಾತ್ರೂಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ಹೇಗೆ ಅಂತ ಗೊತ್ತಾ? ಅದು ನಮ್ಮ ಅಣ್ಣನೇ ಮಾಡಿದ್ದು. ಕುಹಕದ ನಗು ನಕ್ಕಳು. ಅಷ್ಟೇ ಅಲ್ಲ, ನೀನು ಆಫೀಸ್ನಲ್ಲಿ ಅನುಭವಿಸಿದ ಚಿಕ್ಕ ದೊಡ್ಡ ಎಲ್ಲ ನೋವಿಗೂ ನನ್ನ ಅಣ್ಣನೇ ಕಾರಣ. ಯಾಕಂದರೆ ನಿನಗೆ ನೋವು ಕೊಡುವುದೇ ನಮ್ಮ ಉದ್ದೇಶ. ಇಷ್ಟು ಆಸ್ತಿ ಇದ್ದರೂ ನನ್ನ ಅಣ್ಣ ನಿನ್ನ ಜೊತೆ ಮಿಡಲ್ ಕ್ಲಾಸ್ ಜೀವನ ನಡೆಸೋಕ್ಕೆ ಅವನಿಗೇನು ಕರ್ಮ? ನಿನಗಾಗಿ ಹಾಗೂ ನಿನಗೆ ತೊಂದರೆ ನೀಡಲು ಮಾತ್ರ. ನೀನು ಮದುವೆ ಮುಂದೆ ಮಾತನಾಡುವವಳನ್ನು ತಡೆದ ಹೃದಯ. ಇಷ್ಟೆಲ್ಲ ನೋವಿಗೂ ಸಾಮ್ರಾಟ್ ಕಾರಣವಾಗಿದ್ರೂ ನನಗೆ ಅವರ ಮೇಲೆ ಯಾವ ಕೋಪವೂ ಇಲ್ಲ. ಇದನ್ನೆಲ್ಲ ನಾನು ಅವರ ಬಳಿಯೇ ಹೇಳಿ ತಿಳಿದುಕೊಳ್ಳುವೆ. ಒತ್ತರಿಸಿ ಬಂದ ದುಃಖ ತಡೆದು ನುಡಿದವಳು, ನನಗೆ ಸಾಮ್ರಾಟ್ ಏನೋ ಹೇಳಬೇಕಂದಿದ್ರು. ಅದು ಇದೇ ಆಗಿರಬಹುದು. ದಯವಿಟ್ಟು ನನಗೆ ಸಾಮ್ರಾಟ್ ಬರೋವರೆಗೂ ಅವಕಾಶ ಕೊಡಿ. ಇದಕ್ಕಿಂತ ಇನ್ನು ಯಾವ ಹೆಣ್ಣು ತನ್ನ ಸ್ವಾಭಿಮಾನ ಬದಿಗೊತ್ತಿ ಬೇಡಿಕೊಳ್ಳಲ್ಲ. ಆದರೆ ಆಕೆ ಕೈ ಮುಗಿದು ಅವರ ಕಾಲ ಮುಂದೆ ಕುಸಿದವಳು ಪರಿಪರಿಯಾಗಿ ಬೇಡಿಕೆ ಇಟ್ಟಳು. ಆದರೆ ಅವರೆಲ್ಲರ ಮೈನಲ್ಲೂ ರಾಕ್ಷಸತ್ವ ಮೆರೆದಿತ್ತು. ಹೋ, ನಿನ್ನ ಮನೆಯಲ್ಲಿ ತುತ್ತು ಕೂಳಿಗೂ ಬರವಿದೆ ಎಂದು ಹೀಗೆ ಬೇಡಿಕೊಳ್ತಿದ್ಯಾ? ನಿನ್ನ ಅಪ್ಪನಿಗೆ ನಿನಗೆ ಒಂದೊತ್ತು ಊಟ ಹಾಕುವ ಶಕ್ತಿಯೂ ಇಲ್ಲವೇ? ನನ್ನಪ್ಪ ಜೀವನ ಪೂರ್ತಿಯಾಗಿ ಬೇಕಾದರೂ ನನ್ನ ನೋಡ್ಕೋತಾರೆ. ಮತ್ತೆ ಕುಹಕವಾಡಿದಳು ಪಂಚಮಿ. ಆದಿ, ದೊಡ್ಡ ಪ್ಲೀಸ್ ದೊಡ್ಡ, ಹಾಗೆಲ್ಲ ಹೇಳಬೇಡ ಅಂತೇಳಿ ಅವಳಿಗೆ. ಅವನಿಗೂ ಅವಳ ಸ್ಥಿತಿ ಅಳು ತರಿಸಿತ್ತು. ಪಂಚಮಿ, ಅದ್ಯಾರೋ ಗೆಳೆಯ ಅಂತ ಬಂದಿದ್ದ? ನಿಜವಾಗ್ಲೂ ನಿನ್ನ ಫ್ರೆಂಡಾ? ಕೋಪ ಬರಲಿಲ್ಲ ಆಕೆಗೆ. ತನ್ನ ಅಸಹಾಯಕ ಸ್ಥಿತಿ ನೆನೆದಳು ಹೃದಯ. ಗೆಟ್ ಔಟ್. ನೀನೇ ಹೋಗ್ತೀಯೋ ಇಲ್ಲ ನಾವೇ ಕತ್ತಿಡ್ದು ಆಚೆ ತಳ್ಳಲ್ಲ? ಮಾವ, ಸಾಮ್ರಾಟ್ ಬಂದಾಗ ನೀವು ಕತ್ತಿಡ್ದು ಊರಿಂದ ಆಚೆ ಬೇಕಾದರೂ ಹಾಕಿ. ಆದರೆ ಇವಾಗ ಮಾತ್ರ ನಾನು ಹೋಗಲ್ಲ. ಅವರ ಕಾಲಿಡಿದಳು. ಛೇಚೆ, ಎಂತಹ ಹೆಣ್ಣು ನೀನು? ಹಿಂದೆ ಸರಿದರು. ಕತ್ತಿಡಿದು ತಳ್ಳಿದ್ರೂ ಹೋಗದಂಥ ಸ್ವಾಭಿಮಾನ ನಿನಗಿಲ್ವೇ? ಇಂಥದ್ದೇ ನಿನ್ನ ತಂದೆ ನಿನಗೆ ಕಲಿಸಿದ್ದು? ಅವಳು ತಾನೇ ಎಷ್ಟೆಂದು ಸಹಿಸಿಯಾಳು. ಅವರ ಕಾಲಿಡಿದರೂ ಅವರಿಗೆ ಮನಸ್ಸು ಕರಗಲಿಲ್ಲವೆಂದರೆ ಇನ್ನು ತನ್ನ ತವರ ಬಗ್ಗೆ ಆಕೆಯು ತಾನೇ ಕೇಳಲು ಸಾಧ್ಯವೇ? ಮೇಲೆದ್ದು ಕಣ್ಣೀರು ಒರೆಸಿಕೊಂಡವಳು ನಡು ಮನೆಗೆ ಬಂದ್ಲು. ಎಲ್ಲರೂ ಅಲ್ಲಿಯೇ ನಿಂತಿದ್ರು. ಆಸ್ತಿ ಪೇಪರ್ ಹಿಡಿದು ನಕ್ಕವಳು ಅದನ್ನು ತಾತನ ಕೈಗಿಟ್ಲು. ಒಂದು ಮಾತು ಹೇಳುವೆ ಕೇಳಿ. ಈ ಮನೆ ಇಂದು 4 ಜನಕ್ಕೆ ಅನ್ನ ಹಾಕ್ತಿದೆ ಅಲ್ವಾ? ದಯವಿಟ್ಟು ಅದನ್ನು ಮುಂದುವರಿಸಿ. ಇನ್ನೂ ಹೆಚ್ಚು ಜನರ ಹಸಿವು ನೀಗಿಸುವಂತಾಗಲಿ. ಯಾರೊಬ್ಬರು ಹಸಿವೆಂದು ಬಂದರೆ ವಾಪಸ್ ಕಳಿಸ್ಬೇಡಿ. ಕಳಿಸಲ್ಲ ಅಂತ ಗೊತ್ತು. ಆದರೆ ಮೊದಲು ಹಸಿವು ಯಾರಿಗಿದೆ ಎಂದು ತಿಳಿಯಿರಿ.
ಇನ್ನು ಈ ಹೃದಯ ಬಡಿತ ನಿಲ್ಲಿಸುವವರೆಗೂ ಈ ಮನೆಗೆ ನಾನೆಂದೂ ಕಾಲಿಡೋದಿಲ್ಲ. ಎಲ್ಲರೂ ಚೆನ್ನಾಗಿರಿ ಅಷ್ಟೇ ನಾನು ದೇವರಲ್ಲಿ ಬೇಡ್ಕೊಳ್ಳುವುದು. ಸಾಧ್ಯವಾದರೆ ಆದಿ ನಿಮ್ಮ ಅಣ್ಣನಿಗೆ ಹೇಳು, ಅವರು ಬರುವವರೆಗೂ ಕಾಯಲಾಗಲಿಲ್ಲ, ಅವರಿಗೆ ಕೊಟ್ಟ ಮಾತು ನಾನು ಉಳಿಸಿಕೊಳ್ಳಲಿಲ್ಲ ಅಂತ. ಹೊಸಿಲು ದಾಟಲು ಹೋದವಳನ್ನು ಎಲ್ಲರನ್ನೊಮ್ಮೆ ನೋಡಿದಳು. ಅವಳಿಗೆ ಅಳು ಒತ್ತರಿಸಿ ಬಂತು. ಅಜ್ಜಿ, ಮೋಹನ ಹೀಗೆ ಮಾಡಬೇಡ್ವೋ, ತಡೆಯೋ ಅವಳನ್ನು. ಸುಗುಣ, ಬೇಡರಿ, ಸಾಮ್ರಾಟ್ ಬರುವವರೆಗೂ ತಡೀರಿ ಅವಳನ್ನು. ಆದರೆ ದೊಡ್ಡಪ್ಪ ಮಗಳಿಬ್ಬರು ಸಂತೋಷದಲ್ಲಿ ತೇಲುತ್ತಿದ್ರು. ಇಷ್ಟಾಯ್ತು ಅತ್ತೆ. ನಾನು ಅಜ್ಜ ಅಜ್ಜಿ ಎಷ್ಟು ಹೇಳಿದ್ರು ದೊಡ್ಡಪ್ಪ ಪಂಚಮಿ ನಮ್ಮ ಮಾತು ಕೇಳಲೇ ಇಲ್ಲ. ನಂತರ ಅವಳೆಲ್ಲಿ? ಅದನ್ನ ಅಣ್ಣನನ್ನೇ ಕೇಳಬೇಕು. ಅವನೇ ಅಲ್ವಾ ಅತ್ತಿಗೆಯನ್ನ ಹುಡುಕಲು ಹೋದದ್ದು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೃದಯ ಬದುಕಿದ್ದಾಳ ಸತ್ತಿದ್ದಾಳ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಮಿಸಸ್ ಆರ್ನವ್ ಸೂರ್ಯವಂಶಿ ಕತೆ ಇದರ ಮುಂದುವರಿದ ಭಾಗ ಅಂತ ಕೆಲವ್ರಿಗೆ ಅನುಮಾನ ಇದೆ. ಆ್ಯಕ್ಚುಲಿ ಈ ಕತೆಗೂ ಆ ಕತೆಗೂ ಸಂಬಂಧ ಇಲ್ಲ. ಸಾಮ್ರಾಟ್ ಮಗಳು ಅದಮ್ಯ ಕತೆ ಅದು. ಸೊ ಅದು ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ನಿಮಗೆ ಯಾವುದೇ ಅನುಮಾನ ಬರಬಾರ್ದು, ಅಂದರೆ ಯಾವುದೇ ಡೌಟ್ ಇರಬಾರ್ದು ಅಂತ ಹೃದಯ ಸಾಮ್ರಾಟ್ ಕತೆ ಮುಗಿದ ನಂತರ ನಾನು ಮಿಸಸ್ ಆರ್ನವ್ ಸೂರ್ಯವಂಶಿ ಕತೆ ಮುಂದುವರಿಸ್ತೀನಿ. ಅಲ್ಲಿವರೆಗೂ ಆ ಕತೆ ಹೋಲ್ಡಲ್ಲೇ ಇಟ್ಟಿರ್ತೀನಿ. ಪ್ರತಿದಿನ ಕತೆ ಅಪ್ಲೋಡ್ ಮಾಡೋದ್ರಿಂದ ಆದಷ್ಟು ಬೇಗನೆ ಈ ಕತೆ ಇನ್ನೂ 100 ಸಂಚಿಕೆ ಇದೆ. ಸೊ ಆದಷ್ಟು ಬೇಗ ಮುಗಿಸ್ಬಿಟ್ಟು ನಂತರ ಮಿಸಸ್ ಆರ್ನವ್ ಸೂರ್ಯವಂಶಿ ಕತೆನ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.